ಬೈ ಎಲೆಕ್ಷನ್ನು ಬಾಗಲಕೋಟೆ ಲೀಡ್ ಇದೆ, ದಾವಣಗೆರೆ ಸಮಸಮವಾಗಿ ಹೋಗ್ತಾ ಇದೆ. ಹಾವು ಎಣ್ಣೆ ಅಂತಾರಲ್ಲ ಹಂಗೆ, ಹಾವು ಎಣ್ಣೆ ಆಟ ಅಂತಾರಲ್ಲ, ಅವ್ರ ಮೇಲಕ್ಕೆ ಹೋಗ್ತಾರೆ, ಇವ್ರ ಮೇಲೆ ಕೆಳಕ್ಕೆ ಬರ್ತಾರೆ, ಇವ್ರು ಕೆಳಕ್ಕೆ ಬರ್ತಾರೆ, ಅವ್ರ ಮೇಲಕ್ಕೆ ಹೋಗ್ತಾರೆ. ಕೊನೆಯದಾಗಿ ಕಾಂಗ್ರೆಸ್ಸು ಅಂತರ ಕಡಿಮೆ ಆಗುತ್ತೆ, ಗೆಲ್ತೀವಿ. ಆ ವಿಚಾರ ಎಲ್ಲ ಕೇಳಬೇಡ್ರಪ್ಪ, ಬೇರೆ ಎಲ್ಲ ಇದ್ರೆ ಕೇಳಿ. ಬಾಗಲಕೋಟೆ 15,000 ಲೀಡ್ ಇದೆಯಲ್ಲ, ಈಗಲೇ 15,000 ಲೀಡ್ ಇದೆ. ಆಮೇಲೆ ಹತ್ತಿರ ಒಂದು 300 ಬೂತ್ ಇರುತ್ತೆ ಆವ್ರೇಜು. ಅಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದು ಡೌಟು, ನೋಡ್ಬೇಕದು. ಸ್ವಲ್ಪ ಇತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಅಸಮಾಧಾನ ಇದ್ದಿದ್ದು ಎಲ್ಲರಿಗೂ ಗೊತ್ತಲ್ಲ. ಈಗ ಪೋಸ್ಟಲ್ ಬ್ಯಾಲೆಟಲ್ಲಿ ಅಧಿಕಾರಿಗಳ ತಪ್ಪಿನಿಂದ ಕೆಲವು ಕಡೆ ಆಗಿರುತ್ತೆ. ಈಗ ಮಾಲೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲೂ BJP ಅಭ್ಯರ್ಥಿ ಹಾಕ್ಕೊಂಡಿದ್ರು, ವೋಟ್ ಸರಿಯಾಗಿದೆ ಅಂತ ಬಂತು ಅಲ್ವಾ. ಇನ್ನು ಗಾಂಧಿನಗರದ ಒಂದು ಬಾಕಿ ಇದೆ. ಆಮೇಲೆ ಇದರಲ್ಲಿ ಆ ರೋಡ್ ಜಾಸ್ತಿ ಇದೆ ಅಂತ ಬಂದಿದೆ, ಇಲ್ಲಿ ವಿಧಾನ ಪರಿಷತ್ತಲ್ಲಿ ಚಿಕ್ಕಮಗಳೂರು ಆ ರೋಟು ಜಾಸ್ತಿ ಇದೆ ಇವ್ರಿಗೇ, ಅದು ಕೂಡ ಇನ್ನೂ ಕ್ಲಿಯರ್ ಆಗಬೇಕು. ಅದು ಲೋಪದೋಷಗಳು ಯಾರು ಚುನಾವಣೆ ಅಧಿಕಾರಿ ಇರ್ತಾರೆ ಕರೆಕ್ಟಾಗಿ ಮಾಡಿದರೆ ಕೆಲವು ಸಂದರ್ಭದಲ್ಲಿ ಕಾನೂನು ಚೌಕಟ್ಟಲ್ಲಿ ಸರಿಯಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ಆ ರೀತಿ. ಇವತ್ತು ಉಪಚುನಾವಣೆ ಫಲಿತಾಂಶ ಬರ್ತಾ ಇದೆ. ಉಪಚುನಾವಣೆ ಫಲಿತಾಂಶ ಬಳಿಕ ಮತ್ತೆ ರಾಜ್ಯ ರಾಜಕಾರಣ ಬದಲಾವಣೆ ಚರ್ಚೆ ಶುರು ಆಗುತ್ತೆ ಅನ್ನೋ ಚರ್ಚೆ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಏನಾಗಲ್ಲ, ನಮ್ಮದು ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಶಿವಕುಮಾರ್ ಅವರು ಈ ಸರಿ ಬಂದಾಗ ನೀವೇ ಅವ್ರನ್ನ ಕೇಳಬೇಕು. ಇಲ್ಲಪ್ಪ, ನಮಗೆ ಗೊತ್ತಿಲ್ಲ. 15 ಜನ ಏನೋ ರಾಜೀನಾಮೆ ಕೊಡ್ತಾರೆ ಸಚಿವರು ಅಂತ ಹೇಳ್ಬಿಟ್ಟು ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರ್? ಈಗ ಮುಖ್ಯಮಂತ್ರಿಗಳು ಆ ರೀತಿ ಕೇಳಿದಾಗ ಕೊಡ್ತಾರೆ, ಮುಖ್ಯಮಂತ್ರಿಗಳು ಕೇಳಿಲ್ಲ ಯಾರಿಗೂ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ. ಕೇಳಿದಂಥ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ.